ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಅನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದಾರಾ? ಇನ್ನೇನು ಮಾರ್ಚ್ 31ರಂದು ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದಿ ವಿಷಯದ ಬೋರ್ಡ್ ಬಿಟ್ಟರು ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾಡಲ್ ಕ್ವಶನ್ ಪೇಪರು ವೇರು ರೆಪಾಯಿಂಟು ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ನೀವೆಲ್ಲ ಅಂದ್ಕೊಂಡಿದ್ದೀರಾ ಇವೇನು ಮಾಡಲ್ ಪೇಪರ್ಸು ಯೂಸ್ ಇಲ್ಲ ಅಂತ. ಆ ರೀತಿ ಅಲ್ಲ, ತುಂಬಾ ಕ್ವಶನ್ ರಿಪೀಟ್ ಆಗ್ತವೆ, ಎಲ್ಲ ಕೂಡ ಇಂಪಾರ್ಟೆಂಟು. ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳೇಬೇಕು. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೇನೆ, ಕೊನೆಯವರೆಗೆ ನೋಡಿ. ಎಲ್ಲ ಕ್ವಶನ್ ಇಂಪಾರ್ಟೆಂಟು ಮತ್ತೆ ಹೇಳ್ತಾ ಇದ್ದೀನಿ, ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ಆಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು SLC ಅನ್ಯುವಲ್ ಮುಗಿಯವರೆಗೆ ಇನ್ನೂ ಒಂದು ಎಕ್ಸಾಮ್ ಇದೆ, ಸಮಾಜ ವಿಜ್ಞಾನ. ಆ ವಿಷಯ ಕೂಡ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ವಿಡಿಯೋಗಳು ಬೇಕಂದ್ರೆ ಮಾಡ್ಕೊಳ್ಳೇಬೇಕು. ಮಾಡಿದ್ರಾ? ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದ್ರ ಮೇಲೆ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಇದ್ರ ಜೊತೆಗೆ ನಮಗೆ ಈಗಲೇ ಚಾನಲಲ್ಲಿ ಹಿಂದಿ ವಿಷಯದ ಮೇಲೆ ಒಂದು 40+ ಅಂಕಗಳ ಪಾಸಿಂಗ್ ಪ್ಯಾಕೇಜು ಮತ್ತು 60+ ಅಂಕಗಳ ಸ್ಕೋರಿಂಗ್ ಪ್ಯಾಕೇಜು ಅವನು ಕೂಡ ಹಾಕಿರ್ತೇನೆ. ಚಾನಲಲ್ಲಿ ನೋಡ್ಕೊಳ್ಳಿ, ಅವು ಎಕ್ಸಾಮ್ಗೆ ಹೆಲ್ಪ್ಫುಲ್ಲು, ನೋಡ್ಕೊಳ್ಳೇಬೇಕು, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಓಕೆ, ನೋಡ್ತಾ ಹೋಗೋಣ. ಇದು ಮಾಡಲ್ ಕ್ವಶನ್ ಪೇಪರ್ 1, ಮಾದರಿ ಪ್ರಶ್ನೆ ಪತ್ರಿಕೆ 1. ಟೋಟಲ್ ಆಗಿ 4 ಬಿಟ್ಟಿದ್ದಾರೆ, 4 ಹಾಕಿರ್ತೀನಿ, ಚಾನಲ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಒಂದೇ ನೋಡ್ತಾ ಹೋಗೋಣ ಈಗ. ಓಕೆ, 4 ನೋಡ್ಕೊಳ್ಳೇಬೇಕು, ಸಾಧ್ಯ ಇದ್ದರೆ 4 ನೋಡ್ಕೊಳ್ಳಿ. ಈಗ ಒಂದೇ ನೋಡ್ತಾ ಹೋಗೋಣ. ವಿಷಯ ತೃತೀಯ ಭಾಷೆ ಹಿಂದಿ, ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಮಾದರಿ ಉತ್ತರ ಪತ್ರಿಕೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ನ ಉತ್ತರ ಪತ್ರಿಕೆ ಇದು. ನೋಡ್ತಾ ಹೋಗೋಣ. 1ನೇ ಮೇನಲ್ಲಿ ನಿಮಗೆ 8 ಬಹುವಾಗಿರ್ತವೆ, 8 ಮಲ್ಟಿಪಲ್ ಕ್ವಶನ್ನು. ಅರ್ಥ ಆಯ್ತಾ? ಮಲ್ಟಿಪಲ್ 8 ಇರ್ತವೆ, ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಇಲ್ಲಿ ಅವರು ಯಾವೆಲ್ಲ ಗ್ರಾಮರ್ ಟಾಪಿಕ್ ಕೊಟ್ಟಿದ್ದಾರೆ, ಮಾಡಲ್ ಪೇಪರಲ್ಲಿ ಅವರು ಯಾವೆಲ್ಲ ವ್ಯಾಕರಣ ಟಾಪಿಕ್ ಕೊಟ್ಟಿದ್ದಾರೆ, ಅವೆಲ್ಲ ಟಾಪಿಕ್ಗಳು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವಿಲೋಮ ಕೊಟ್ಟಿದ್ದಾರೆ, ವಿಲೋಮವನ್ನು ಕೇಳ್ತಾರೆ ಅಂತ ಅರ್ಥ. ಓಕೆ, 1ನೇ ಕ್ವಶನ್ ನೋಡಿ, ಎಲ್ಲ ಕೊಟ್ಟಿರ್ತೇನೆ, ಪಾಸಿಂಗ್ ಪ್ಯಾಕೇಜಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಯಾರು ಬರ್ತಾವಂತ ಅಷ್ಟು ಓದ್ಕೊಳ್ಳಿ. घटना शब्द का विलोम रूप है, घटना शब्द का विलोम रूप ಕೇಳಿದರೆ ಏನಾಗ್ಬೋದು? ಉತ್ತರ ಆಪ್ಷನ್ ಎ ಬಡನ. ಇನ್ನು ನಿಮ್ಲಿಖಿತ್ ಮೇಸೆ ಪುಲ್ಲಿಂಗ ಶಬ್ದ ಇದೆ, ಪುಲ್ಲಿಂಗ ಶಬ್ದವನ್ನು ಕೇಳಿದರೆ ಯಾವುದು? ಆಪ್ಷನ್ ಸಿ ಪುರುಷ ಸರಿಯಾದ ಉತ್ತರ, ಉಳಿದೆಲ್ಲ ಸ್ತ್ರೀಲಿಂಗ ಆಗ್ತವೆ. ಇನ್ನು 3ನೇ ಕ್ವಶನು, ಪಟ್ಟಿ ಶಬ್ದಕ ಅನ್ಯವಚನ ರೂಪ है, ಪಟ್ಟಿ ಶಬ್ದದ ಅನ್ಯವಚನ ರೂಪ ಕೇಳಿದರೆ ಏನಾಗ್ಬೋದು? ಪಟ್ಟಿ, ಪಟ್ಟಿಯ. ಆಪ್ಷನ್ ಡಿ ಉತ್ತರ ಪಟ್ಟಿಯ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, बैठना ಶಬ್ದ का ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ है, बैठना ಶಬ್ದದ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪನ ಕೇಳಿದರೆ बैठना ಅನ್ನೋದು ಆಪ್ಷನ್ ಸಿ ಬಿಟಾನ್ ಆಗ್ತದೆ. ಇವರು ಇಂಪಾರ್ಟೆಂಟು, ಪ್ರಥಮ ಕೇಳ್ಬೋದು, ಅಲ್ಲಿ ದ್ವಿತೀಯ ಕೇಳ್ಬೋದು, ಕೇಳ್ತಾರೆ, ನೋಡ್ಕೊಂಡಿರಿ. ಇನ್ನು 5ನೇದು, ಅತ್ಯಂತ ಶಬ್ದ ಈ ಸಂಧಿ ಕೇಳಿ ಉದಾಹರಣೆ. ಅತ್ಯಂತ ಶಬ್ದ ಸಂಧಿ ಯಾವುದು ಕೇಳಿದರೆ ಉತ್ತರ ಆಪ್ಷನ್ ಎ ಏನು ಸಂಧಿ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 6, ನಿಮ್ಲಿಖಿತ್ ಮೇಸೆ ದ್ವಂದ್ವ ಸಮಾಸಕ್ಕೆ ಲೇ ಉದಾಹರಣೆ. ದ್ವಂದ್ವ ಸಮಾಸವನ್ನು ಕೇಳಿದರೆ ಯಾವುದು? ಆಪ್ಷನ್ ಡಿ ಮಾತಾ ಪಿತಾ ಅನ್ನೋದು ದ್ವಂದ್ವ ಸಮಾಸ. ಇನ್ನು ಕ್ವಶನ್ ನಂಬರ್ 7, थोड़ी देर बाद सुबह हो जाएगी, ವಾಕ್ಯ में ಪ್ರಯುಕ್ತ ವಿರಾಮ ಚಿಹ್ನೆ. ಇವರು ಇಂಪಾರ್ಟೆಂಟು, ಒಂದು ವಿರಾಮ ಚಿಹ್ನೆ ಕೇಳ್ತಾರೆ. ಇಲ್ಲಿ ಯಾವುದು ಚಿಹ್ನೆ ಇದೆ? ಇದು ಆಪ್ಷನ್ ಸಿ ಪೂರ್ಣ ವಿರಾಮ ಇದೆ. ಅಬ್ಸರ್ವ್ ಮಾಡಿ, ಜಾಯಿಗೆ ಕೊನೆಗೆ ಪೂರ್ಣ ವಿರಾಮ ಕೊಟ್ಟಿದ್ದಾರೆ, ಅದರಿಂದ ಪೂರ್ಣ ವಿರಾಮ. ಅದೇ ರೀತಿ ನಿಮಗೆ ಏನು ಕೇಳ್ಬೋದು? ಪ್ರಶ್ನೆವಾಚಕ ಕೇಳ್ಬೋದು. ಪ್ರಶ್ನೆವಾಚಕ ಅಂದರೆ ಪ್ರಶ್ನೆ ಚಿಹ್ನೆ. ಆಮೇಲೆ ಅಲ್ಪವಿರಾಮ ಕೇಳ್ಬೋದು, ಅಲ್ಪವಿರಾಮ ಅಂದರೆ ಕಾಮ ಅಂತ ಅರ್ಥ. ಪೂರ್ಣ ವಿರಾಮ ಅಂದರೆ ಡಾಟು, ಫುಲ್ ಪಾಯಿಂಟು. ಅರ್ಥ ಆಯ್ತಾ? ನಂತರ 8ನೇದು, ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಇಲ್ಲಿ ಚಿಹ್ನೆಯಲ್ಲಿ ಒಂದು ಇದಕ್ಕೆ ವಿಸ್ಮಯಾದಿ ಬೋಧಕ ಕೇಳ್ತಾರೆ. ವಿಸ್ಮಯಾದಿ ಬೋಧಕ ಅಂದ್ರೆ ಕೂಡ ಒಂದೇ, ಭಾವಸೂಚಕ ಚಿಹ್ನೆ ಅಂದ್ರೆ ಕೂಡ ಒಂದೇ, ಅದು ನೆನಪಿರಲಿ. 8ನೇದು, आप साधारण रोबोट डैश काम चला सकते हैं, वाक्य के लिए सही कारक है. कारक ಕೇಳಿದರೆ ಏನಾಗ್ಬೋದು? ಆಪ್ಷನ್ ಬಿ ಸಿ ರೋಬೋಟ್ ಸೇ ಕಾಮ್ ಚಲಾ ಸಕ್ತೆ ಸರಿಯಾದ ಉತ್ತರ. ಅದಾದಮೇಲೆ ಸೆಕೆಂಡ್ ಮೇನು, ಇಲ್ಲಿ ನಮಗೆ 4 ಅನುರೂಪತ ಕೊಡ್ತಾರೆ. 4 ಅನುರೂಪತ, ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು, ಟೋಟಲಾಗಿ 4 ಮಾರ್ಕ್ಸು. 9ನೇ ಕ್ವಶನ್ ನೋಡಿ, ಕಾಶ್ಮೀರಿ ಸೇಬ್ ಬೇಚನೆ ವಾಲಾ ಬೇईमान, रेवड़ी बेचने वाला ईमानदार. नो 10, स्थानीय ठेकेदार जलालुद्दीन, उग्र राष्ट्रवादी ಯಾರು? STR ಮಾನಿಕಂ. ಇನ್ನು 11ನೇದು, ಹಾಥಿ ಜಂಗ್ಲಿ ಜಾನುವಾರು, ಭೈಂಸ್ ಫಾಲ್ತು ಜಾನುವಾರು. 12ನೇ ಕ್ವಶನ್ನು, ತುಳಸಿದಾಸ್ ರಾಮ ಭಕ್ತಿ ಶಾಖ, ಸೂರದಾಸ್ ಕೃಷ್ಣ ಭಕ್ತಿ ಶಾಖ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು, ರಿಪೀಟ್ ಆಗ್ಬೋದು. ಹೆಚ್ಚಾಗಿ ಹಿಂದಿಯಲ್ಲಿ ನಿಮಗೆ ರಿಪೀಟ್ ಆಗ್ತವೆ ಹೆಚ್ಚಾಗಿ, ಆದ್ದರಿಂದ ನೋಡ್ಕೊಂಡಿರಿ ಯಾವುದಕ್ಕೂ. 3ನೇ ಮೇನು, ಇಲ್ಲೇನಿರ್ತವೆ? ನಿಮ್ಲಿಖಿತ್ ಪ್ರಶ್ನೆ के उत्तर एक एक पूर्ण वाक्य में लिखिए. ಅಂದರೆ 1 ಅಂಕದ ಪ್ರಶ್ನೆಗಳು 4 ಇರ್ತವೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ.
क्वेश्चन नंबर 13 ನೋಡಿ, कर्नाटक की राजधानी कौन सी है? उत्तर कर्नाटक की राजधानी बेंगलुरु है। 14 सिंगापुर आदिवासी कहाँ रहते थे? उत्तर सिंगापुर आदिवासी पूर्वोत्तर भारत में रहते थे। 15 क्वेश्चन, हंस का गुण कैसे होता है? उत्तर दूध पीकर पानी को त्याग देता है। 16 आधुनिक मानव का यान कहाँ जा रहा है? उत्तर आधुनिक मानव का यान गगन में जा रहा है। ಇನ್ನು 4ನೇ ಮೇನು ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯ में लिखे। ಇವೇನು 2 ಅಂಕದ ಪ್ರಶ್ನೆಗಳು, 8 ಇರ್ತವೆ, ಟೋಟಲ್ 16 ಅಂಕ, ಪ್ರತಿ ಪ್ರಶ್ನೆಗೆ 2 अंक। 17 ನೋಡಿ, दुकानदार ने लेखक से क्या कहा? उत्तर बाबूजी बड़े मज़ेदार से आए हैं, खास कश्मीर से, आप ले जाएं, खाकर तबीयत खुश हो जाएगी। क्वेश्चन नंबर 18 जैनुल आबदीन ने नमाज के बारे में क्या कहा? उत्तर जब तुम नमाज पढ़ते हो तो तुम अपने शरीर से इतर ब्रह्मांड का हिस्सा बन जाते हो, जिसमें आयु, धन, दौलत, जाति, धर्म, पंथ का कोई भेदभाव नहीं होगा। क्वेश्चन नंबर 19 लेखक परसाई जी ने मंत्री जी को क्या समझाया? उत्तर ईमानदारों के सम्मेलन में पुलिस ईमानदारों की तलाशी करे तो यह बड़ी अशोभनीय बात होगी। इतने बड़े सम्मेलन में थोड़ी गड़बड़ी होगी है तो ही। 20 बाल शक्ति की टोली गांव का उद्धार कैसे करते? ನೋಡ್ಕೊಳ್ಳಿ, ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ। ನಾನು ಇನ್ಮೇಲೆ ಜಸ್ಟು ಮೇನ್ ಕ್ವಶನ್ ಹೇಳ್ತೀನಿ, ಯಾಕಂದರೆ ಎಲ್ಲ ಓದ್ಕೋತಾರೆ ಸುಮ್ಮನೆ ಲೆಂತ್ ಆಗ್ತದೆ, ವಿಡಿಯೋ ದೊಡ್ಡದಾಗ್ತದೆ। ಸೊ ಅದರಿಂದ ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ, ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ। ಇನ್ನೂ ತುಂಬ ಕ್ವಶನ್ಸ್ ಇವೆ, ಸಮಯ ತುಂಬ ಕಡಿಮೆ ಇದೆ। 21 बलराम कृष्ण के माता पिता के बारे में क्या कहता है? 22 कविता में मानव के सही परिचय का कैसे दर्शाया गया है? 23 सौर मंडल में शनि ग्रह का स्थान क्या है? मोस्ट इंपॉर्टेंट ಇಲ್ಲಿ ನಿಮಗೆ ಕ್ವಶನ್ ಕೊಡ್ತಾರೆ, ಶನಿ का निर्माण किस प्रकार हुआ है ಅಥವಾ किन किन गैसों से बना हुआ है ಕೇಳ್ತಾರೆ। 24 शास्त्र में सच बोलने का तरीका कैसे समझाया गया है? अथवा मीना मैडम ने अंत में बच्चों को क्या संदेश दिया? ಅದಾದಮೇಲೆ 5ನೇ ಮೇನು ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ में लिखे। ಇವೆಲ್ಲ 3 अंकದ ಪ್ರಶ್ನೆಗಳು, 9 ಇರ್ತವೆ, ಟೋಟಲ್ 27 अंक, ಪ್ರತಿ ಪ್ರಶ್ನೆಗೆ 3 अंक। 25 गुल्लू और लेखक के बीच के स्नेह भाव का वर्णन कीजिए। ಮೋಸ್ಟ್ ಇಂಪಾರ್ಟೆಂಟು 26 ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದು, ಯಾಕಂದರೆ ಶಿಲ್ಪಕಲೆ ಬಗ್ಗೆ ಕೇಳ್ತಾರೆ। ಕರ್ನಾಟಕ की शिल्पकला अनोखी है कैसे? स्पष्ट कीजिए। 27 सोशल नेटवर्किंग साइटों के कारण समाज पर क्या प्रभाव पड़ रहा है समझाइए। सोशल नेटवर्किंग ಬಗ್ಗೆ ಕೇಳ್ಬೋದು ಅಥವಾ इंटरनेट ಬಗ್ಗೆ ಕೇಳ್ತಾರೆ। 28 धीरज सक्सेना ने घर में रोबोट रखने का निर्णय क्यों लिया? 29 महिला की साहसिकता पाठ से हमें क्या सीख मिलती है अथवा शिकायतें मिलती है? स्पष्ट कीजिए। 30 कवि मातृभूमि कविता में प्राकृतिक समृद्धि का वर्णन कैसे करती अथवा सौंदर्य का वर्णन कैसे करती को कहते। 31 समय अनमोल है कविता के आधार पर स्पष्ट कीजिए। ಅದಾದಮೇಲೆ 32 ನೋಡಿ, ನಿಮ್ನಲಿಖಿತ ದೋಹಿಕ ಭಾವಾರ್ಥ अपने शब्दों में लिखिए। 3 ಮಾರ್ಕ್ಸ್ ಕೊಡ್ತಾರೆ ಭಾವಾರ್ಥವನ್ನು। ಸೊ ತುಂಬ ಏನಿಲ್ಲ, ತುಳಸಿ ಕಿ ದೋಹೆ ಪೂರ್ತಿ ಭಾವಾರ್ಥ ನೋಡ್ಕೊಳ್ಳಿ, ತುಂಬ ಏನಿಲ್ಲ, ಒಂದು 4 ದೋಹೆ ಇವೆ, 4 ದೋಹೆಯ ಭಾವಾರ್ಥ ನಿಮ್ಮ ಬುಕ್ಕಲ್ಲೇ ಕೊಟ್ಟಿದ್ದಾರೆ, ಹಿಂದಿ ಬುಕ್ಕಲ್ಲಿ, ಅಷ್ಟು ನೋಡ್ಕೊಳ್ಳಿ ಸಾಕು। 3 ಮಾರ್ಕ್ಸ್ ಒಂದು ಕೇಳ್ತಾರೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದು ದಯಾ ಧರ್ಮ ಕಾ ಮೂಲ है पाप मूल अभिमान, ತುಳಸಿ ದಯಾ ನ ಚಡಿಯೆ ಜಬ್ ಲಗ್ ಗಟ್ ಮೇ ಫ್ರಾನ್, ತುಂಬ ಏನಿಲ್ಲ, ಒಂದು 2-3 ಲೈನ್ ಇದೆ, ಅಷ್ಟು ನೆನ್ಪಿಟ್ಟುಕೊಳ್ಳಿ ಸಾಕು। 3 ಮಾರ್ಕ್ಸ್ ಅಂತೂ ಫಿಕ್ಸ್ ಒಂದೇ ಬರ್ತದೆ। ನಂತರ ಗದ್ಯಾಂಶ का अनुवाद ಕನ್ನಡ अंग्रेज में कीजिए। ಗದ್ಯಾಂಶ ಅನುವಾದ ಕೇಳ್ತಾರೆ, ಹಿಂದಿಯಿಂದ ಕನ್ನಡಕ್ಕೆ ನಾವು ಭಾಷಾಂತರವನ್ನು ಮಾಡಬೇಕು, ಟ್ರಾನ್ಸ್ಲೇಟ್ನ ಮಾಡಬೇಕು। ಅವ್ರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ನಾವು ಕನ್ನಡದಲ್ಲಿ ಬರಬೇಕು ಅಥವಾ ಇಂಗ್ಲೀಷ್ನಲ್ಲಿ ಬರೀಬೇಕು। ನಿಮಗೆ ತುಂಬಾ ಈಸಿ ಸಬ್ಜೆಕ್ಟ್ ಯಾವುದು, ವಿಷಯ ಯಾವುದು? ಇಂಗ್ಲೀಷ್ ಬರೀರಿ, ಕನ್ನಡ ಬರೀರಿ। सत्य की महिमा अपार है, सत्य अत्यंत शक्तिशाली है, अतः हमें ಸತ್ಯ बोलने का अभ्यास करना चाहिए। ತುಂಬಾ ಈಸಿ ನೋಡಿ, ಸತ್ಯದ ಮಹಿಮೆ ಅಪಾರವಾಗಿದೆ, ಅಲ್ಲೇ ಕೊಟ್ಟಿರ್ತಾರೆ। ಸತ್ಯ ಅಂದರೆ ಹಿಂದಿಯಲ್ಲಿ, ಕನ್ನಡದಲ್ಲೂ ಕೂಡ ಸತ್ಯ ಆಗ್ತದೆ। ಸತ್ಯದ ಮಹಿಮಾ ಅಂದರೆ ಕನ್ನಡದಲ್ಲಿ ಮಹಿಮೆ ಆಗ್ತದೆ, ಅಪಾರ ಅಂದರೆ ಅಪಾರವಾಗಿದೆ। ಸತ್ಯವು ಅತ್ಯಂತ ಶಕ್ತಿಶಾಲಿಯಾಗಿದೆ, ಸತ್ಯ ಅತ್ಯಂತ ಶಕ್ತಿಶಾಲಿ, ಎಲ್ಲ ಕೂಡ ಅಲ್ಲೇ ಇರ್ತದೆ। ಕನ್ನಡಕ್ಕೂ ಹಿಂದಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದಿಲ್ಲ, ಸ್ವಲ್ಪ ಸಿಮಿಲರ್ ಇರ್ತದೆ, ಅರ್ಥ ಆಯ್ತಾ? ಸೊ ಬರಿಬೋದು, ಅದರಿಂದ ನಾವು ಸತ್ಯವನ್ನು ಹೇಳೋ ಅಭ್ಯಾಸವನ್ನು ಮಾಡಬೇಕು। ಇಂಗ್ಲೀಷ್ನಲ್ಲಿ ಬರಿಬೋದು ನೋಡಿ, ದ ಗ್ಲೋರಿ ಆಫ್ ಟ್ರೂತ್ ಈಸ್ ಇಮ್ಮೆನ್ಸ್, ಟ್ರೂತ್ ಈಸ್ ವೆರಿ ಪವರ್ಫುಲ್, ದೇರ್ ಫೋರ್ ವಿ ಮಸ್ಟ್ ಮೇಕ್ ಇಟ್ ಎ ಹ್ಯಾಬಿಟ್ ಟು ಸ್ಪೀಕ್ ದ ಟ್ರೂತ್। ಅದಾದಮೇಲೆ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 5 ವಾಕ್ಯ में लिखे। ಇವೇನು 4 ಮಾರ್ಕ್ಸು, 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 4 ಮಾರ್ಕ್ಸು, 2 ಕ್ವಶನ್ನು। 34 ಅಂತ ಕೇಳ್ತಾರೆ, बसंत की ईमानदारी और स्वाभिमानी गुण का परिचय दीजिए, ಅಥವಾ बसंत एक ईमानदार लड़का है कैसे? ಕ್ವಶನ್ ಬಂದೇ ಬರ್ತದೆ, ಒಂದು ನಿಮಗೆ 10 ಕ್ವಶನ್ ಕೊಡ್ತಾರೆ, ಅದ್ರ ಜೊತೆಗೆ 6 ಕ್ವಶನ್ ಕೊಡ್ತಾರೆ।
ಸೊ ಆ ಕ್ವಶನ್ ಯಾವುದು ಅಥವಾ ಕ್ವಶನು? सो पंडित राजकिशोर परोपकार गुण के ವ್ಯಕ್ತಿತ್ವ ತೇ ಸ್ಪಷ್ಟ कीजिए. ಅರ್ಥ ಆಯ್ತಾ? ಪಂಡಿತ್ ರಾಜ್ಕಿಶೋರ್ನ ವ್ಯಕ್ತಿತ್ವ ಕೇಳ್ತಾರೆ. 2 ಕ್ವಶನ್ ಕೊಡ್ತಾರೆ, ನಿಮಗೆ ತುಂಬಾ ಸುಲಭವಾದ ಒಂದು ಬರೀರಿ. ಆಮೇಲೆ 35 ನಿಮ್ನಲಿಖಿತ ಕವಿತಾಂಶ ಪೂರ್ಣ कीजिए. ಕವಿತಾಂಶನ ಕೇಳ್ತಾರೆ, ಅಸಫಲತನ ಕೇಳ್ತಾರೆ. ಇದನ್ನ ಬಿಟ್ಟು ಬೇರೆ ಯಾವುದೇ ಕವಿತಾಂಶ ಬರೋದಿಲ್ಲ. ಅರ್ಥ ಆಯ್ತಾ? असफलता ಕೇಳ್ತಾರೆ, ಚೆನ್ನಾಗಿ ಓದ್ಕೊಂಡ್ರಿ. असफलता एक चुनौती है, इसे स्वीकार करो, क्या कभी रह गई देखो और सुधार करो, जब तक न सफल हो नींद चैन को त्यागो तुम, ಸಂಘರ್ಷ का मैदान छोड़कर मत भागो तुम. ಇದೇ ಕ್ವಶನು 4 ಮಾರ್ಕ್ಸ್ಗೆ. ಇದನ್ನ ಬಿಟ್ಟು ಬೇರೆ ಯಾವುದು ಬರೋಕ್ಕೆ ಚಾನ್ಸೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಆಮೇಲೆ 4 ಮಾರ್ಕ್ಸ್ಗೆ ಒಂದು ಗದ್ಯಾಂಶ ಕೊಡ್ತಾರೆ, ತುಂಬಾ ಈಸಿ. ಮೇಲೆ ಗದ್ಯಾಂಶ, ಕೆಳಗಡೆ 4 ಕ್ವಶನು. ಎಲ್ಲ ಆನ್ಸರ್ ಮೇಲೆ ಇರ್ತದೆ. ನೀವು ಜಸ್ಟು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಬರಿಬೇಕು. ಅಥವಾ ನೀವು ಅಷ್ಟೊಂದು ಟಫ್ ಏನಿಲ್ಲ, ಒಂದು 2 ಸಲ ನೋಡಿದ್ರೆ ಗೊತ್ತಾಗ್ತದೆ, ಬರಿಬೋದು. 4 ಮಾರ್ಕ್ಸ್ಗೆ ಆಲ್ಮೋಸ್ಟ್ ಬಿಡೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಬರಲೇಬೇಕಿದ್ದು ಕ್ವಶನ್ನ, ಎಲ್ಲ ಇರ್ತದೆ ಆನ್ಸರು, ಇದೇನು ನೆನಪಿಡುವ ಅವಶ್ಯಕತೆ ಇಲ್ಲ. ಆಮೇಲೆ दिए गए संकेत बिंदुओं के आधार ಫಾರ್ ಎಷ್ಟು 12 ಹದಿನೈದು ವಾಕ್ಯ ಏನು ಕೇಳ್ತಾರೆ? ಇದು ನಿಬಂಧ ಕೇಳ್ತಾರೆ 4 ಮಾರ್ಕ್ಸ್ಗೆ. ಸೊ ಯಾವ್ದು ಇಂಪಾರ್ಟೆಂಟು ನೋಡಿ, 37 ಸ್ತ್ರೀ ಶಿಕ್ಷಾ ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ಕೇಳ್ಬೋದು, ಸ್ತ್ರೀ ಶಿಕ್ಷಾ ಕೇಳ್ಬೋದು. ಆಮೇಲೆ ಇಂಟರ್ನೆಟ್ ಕೇಳ್ತಾರೆ ಈ ಕ್ವಶನು. ಇಂಟರ್ನೆಟ್ಟು ಫಿಕ್ಸ್ ಪ್ರತಿ ವರ್ಷ ಕೇಳ್ತಾರೆ ಹಿಂದಿ ವಿಷಯದಲ್ಲಿ ನಿಬಂಧ. ಈ ವರ್ಷ ಕೂಡ ಇಂಟರ್ನೆಟ್ ಕೇಳ್ತಾರೆ. ಪ್ರಸ್ತಾವ ನೋಡ್ಕೊಳ್ಳಿ, ಆಮೇಲೆ ಲಾಭ ನೋಡ್ಕೊಳ್ಳಿ, ಲಾಭ ಆದಮೇಲೆ ಉಪಯೋಗ ನೋಡ್ಕೊಳ್ಳಿ. ಲಾಭ, ಉಪಯೋಗ, ಉಪಸಂಹಾರ ಇಷ್ಟು ಬರುತ್ತೆ ನಿಮಗೆ. ಎಷ್ಟು ಮಾರ್ಕ್ಸ್ ಇದು? 4 ಮಾರ್ಕ್ಸ್ ಕೊಡ್ತಾರೆ. ಇವೇ ಪಾಯಿಂಟ್ಸ್ನ ಬರೀ. ನಿಮ್ಗೆ ಯಾರು ನಿಮ್ಮ ಹತ್ರ ನೋಟ್ಸ್ ಇಲ್ಲ, ಇಂಟರ್ನೆಟ್ ಇಲ್ಲ ಅಂದರು ಇದನ್ನ ಬರ್ಕೊಳ್ಳಿ, ಇದನ್ನ ಬುಕ್ಕಲ್ಲಿ ಬರ್ಕೊಳ್ಳಿ, ಇಲ್ಲೇ ಓದ್ಕೊಳ್ಳಿ. ಆಮೇಲೆ ಬೇರೋಜ್ಗಾರಿಕೆ ಸಮಸ್ಯೆ, ಇದನ್ನು ಕೂಡ ಕೇಳ್ಬೋದು, ನೋಡ್ಕೊಂಡ್ರೆ. ಅದರಲ್ಲಿ ನಾನು ಗ್ಯಾರಂಟಿ ಕೊಡೋದು ಇಂಟರ್ನೆಟ್ ಕೊಡ್ತಾರೆ ಅಂತ, ಯಾಕಂದರೆ ಪ್ರತಿ ವರ್ಷ ಕೊಡ್ತಾರೆ. ಈ ವರ್ಷ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅದು ಕೂಡ. ಆಮೇಲೆ ಲಾಸ್ಟ್ ಕ್ವಶನು 5 ಮಾರ್ಕ್ಸು. ನಿಮಗೆ ಗೊತ್ತಿದೆ ಚುಟ್ಟಿ ಪತ್ರ ಕೊಡ್ತಾರಂತ. ಸೊ ಪಕ್ಕ ಕೊಡ್ತಾರೆ. कोई सहकार देते हुए अपने मुख्य अध्यापक के नाम एक चिट्ठी पत्र लिखी. ಪರ್ಫೆಕ್ಟಾಗಿ ನೋಡ್ಕೊಳ್ಳಿ, ಚಿಟ್ಟಿ ಪತ್ರ ಕೊಡ್ತಾರೆ. ಮೊದಲು ದಿನಾಂಕ ಹಾಕಿ, ದಿನಾಂಕ ಆದಮೇಲೆ ಪ್ರೇಷಕ ಹಾಕಿ, ಹೋಗ್ಬೇಕಂತ ಹಾಕಿ, 10वीं ಕಕ್ಷಾ ಆದರ್ಶ ವಿದ್ಯಾಲಯ ಅವ್ರು ಕೊಟ್ಟಿರ್ತಾರೆ. ಕೆಲವೊಂದು ಸಲ ಕೊಟ್ಟಿಲ್ಲ ಅಂದರೆ ನಿಮ್ಮದೇ ಸ್ವಂತ ಬರಿಬೋದು, ಮೈಸೂರು. ಆಮೇಲೆ ಸೇವಾಮೆ ಹಾಕಿ, ಆಮೇಲೆ ಆದರಣೀಯ ಮಹೋದಯ್ ವಿಷಯ ಹಾಕಬೇಕು. ಆಮೇಲೆ ವಿಷಯದ ವಿವರಣೆ, ಲಾಸ್ಟಿಗೆ ಧನ್ಯವಾದ ಸಹಿತ ಆಜ್ಞಾಕಾರಿ ಛಾತ್ರ ಹಾಕ್ಬಿಟ್ಟು ಅಲ್ಲಿ ಹೋಗ್ಬೇಕಂತ ಬರೀರಿ. ಅಂದರೆ ಮೇಲೆ ಹೆಸರಿನ ಬರೀದ್ರೆ ಅದನ್ನ ಸೇವ್ ಮಾಡಬೇಕು. ಆಮೇಲೆ ಸ್ಥಾನ ಮೈಸೂರು, ವೈಭವಕ್ಕೆ ಹಸ್ತಾಗ್ರಿ. ಎಷ್ಟು ಬರುತ್ತೆ ನಮಗೆ? 5 ಮಾರ್ಕ್ಸ್ ಕೊಡ್ತಾರೆ. ಅಥವಾ ನನಗೆ ಬೇಡ ಚುಟ್ಟಿ ಪತ್ರ ಟಫ್ ಆಗ್ತಾ ಅನ್ನೋರು ನಮಗೆ ಪರ್ಸ್ನಲ್ ಕೊಟ್ಟಿರ್ತಾರೆ, ವೈಯಕ್ತಿಕ ಪತ್ರ ಕೊಟ್ಟಿರ್ತಾರೆ, ಇದನ್ನು ಬರಿಬೋದು. अपनी परीक्षा की तैयारी के बारे में बताते हुए अपनी माताजी को एक पत्र लिखी. ನಿಮ್ಮ ತಾಯಿಯವರಿಗೆ ಬರೆಯುವಂಥ ಪತ್ರ, ಇದು ಕೂಡ ಬರಿಬೋದು. ನೋಡಿ ನಿಮ್ಮ ಇಷ್ಟ. ಇಲ್ಲಿವರೆಗೆ ನೀವು ನಿಮ್ಮ ಶಾಲೆಯಲ್ಲಿ ಯಾವ್ದು ಕಲ್ತಿದ್ದೀರಾ ಅದನ್ನೇ ಬರೀರಿ. ಸೊ ತುಂಬಾ ಈಸಿ ಆಗ್ತದೆ ಇದು. ನೋಡ್ಕೊಂಡು ನಿಮ್ಮ ಶಾಲೆಯಲ್ಲಿ ಯಾವ್ದು ಹೇಳಿದಾರೆ ಅದೇ ರೀತಿ ಪ್ಯಾಟರ್ನನ್ನು ಬರೀರಿ. ನಿಮಗೆ 5 ಕೊಡ್ತಾರೆ. 5 ಕೊಡಲಿಲ್ಲ ಅಂದರೆ 4 ಮಾರ್ಕ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ಬಿಡದೆ ಚೆನ್ನಾಗಿ ಬರೀರಿ. ಇಷ್ಟೇ ನೋಡಿ, ನಿಮ್ಮ ಕ್ವಶನ್ ಪೇಪರಲ್ಲಿ ಏನು ಇರೋದು ಹಿಂದಿ ವಿಷಯದಲ್ಲಿ ಇಷ್ಟೇ ಸಿಂಪಲ್ಲು. ಅರ್ಥ ಆಯ್ತಾ? ಅವೇ ಕ್ವಶನ್ ರಿಪೀಟ್ ಹಾಕ್ತಾರೆ ಅವರು. ನೀವು ಇನ್ನೂ 3 ಕ್ವಶನ್ ಪೇಪರ್ ಇವೆ, ಇದು ಒಂದೇದಾಯಿತು. ಇನ್ನೂ 2, 3, 4 ನೋಡೋಣ, ಟ್ರೈ ಮಾಡ್ತೀನಿ. ಹಾಕಕ್ಕೆ ಇನ್ನೊಮ್ಮೆ ಹಾಕಿರ್ತೀನಿ. ಈಗಲೇ ಹಾಕಿದ್ದೀನಿ ಚಾನಲಲ್ಲಿ 4 ಮಾಲ್ ಪೇಪರ್ ಹಾಕಿದ್ದೀನಿ. SLC ಅಂತ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟ್ಗೆ ಹೋಗಿ ಸಿಗ್ತವೆ. ಅಷ್ಟು ಮೀರಿ ಸಮಯ ಇದ್ದರೆ ಇನ್ನೊಮ್ಮೆ ಹಾಕ್ತೀನಿ, ಅಲ್ಲಿ ನೋಡ್ಕೋಬೋದು. ಓಕೆ, ಅದ್ರ ಜೊತೆಗೆ ಈಗ ಹಾಕಿದ್ದೀನಿ ನೋಡಿ, ಹಿಂದಿ ವಿಷಯದ ಮೇಲೆ 40+ ಅಂಕಲ್ ಪಾಸಿಂಗ್ ಪ್ಯಾಕೇಜು, ಸೂರ್ಯನ್ ಪ್ಯಾಕೇಜು, ಅವನು ಮಿಸ್ ಮಾಡಿ ಓದ್ಕೊಳ್ಳಿ. ಅವೇ ಕ್ವಶನ್ಸು ನಿಮ್ಮ ಎಕ್ಸಾಮಿಗೆ ಬರ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.